ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವಿವತ್ತು ಶಿವಮೊಗ್ಗದಲ್ಲಿದ್ದೀವಿ. 10 ಲೀಟರ್ ಆಯ್ತರಾ ಈ 8 ಲೀಟರ್ ಹಾಕಿದ್ರಿ ಜಾಣು ಕಾಯಿ ಹಾಲು ಪೂಜೆಗೆ ಇನ್ನೂ 2 ದಿನ ಇದೆ. ಅದಕ್ಕೆ ಲಿಸ್ಟ್ ಮಾಡ್ತಾ ಇದ್ದಾರೆ ಮಾವ, ಏನೇನು ಸಾಮಾನು ತರಬೇಕು, ಭಟ್ರು ಏನೇನು ಬರೆದಿದ್ದಾರೆ. ಅದರಲ್ಲಿ ನಮ್ಮ ಮನೇಲಿ ಎಷ್ಟು ಸಾಮಾನಿದೆ, ಹಾಗೆ ತರಬೇಕಾಗಿರೋದು ಏನೇನು ಅಂತ. ಸೊ ಅವರೆಲ್ಲ ಬ್ಯುಸಿ ಇರಬೇಕಾದ್ರೆ ಅವ್ರಿಗೆಲ್ಲ ಬಿಸಿ ಬಿಸಿಯಾಗಿ ಟೀ ಮಾಡಿಕೊಡೋಣ ಅಂತ ಟೀ ಮಾಡೋಕ್ಕಿಟ್ಟಿದ್ದೀನಿ. ಟೀ ಕುಡಿದು ಬ್ರೇಕ್ಫಾಸ್ಟು ಎಲ್ಲ ಆದಮೇಲೆ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಈ ಪೂಜೆ ನಮ್ಮ ಮನೇಲಿ ಲಾಸ್ಟ್ ಮಾಡಿದ್ದು ಚರಿತ್ಗೆ ಕೂದಲು ತೆಗೆಸುವಾಗ ಮಾಡಿದ್ವಲ್ಲ, ಅದೇ ಲಾಸ್ಟು ಈ ಥರ ಪೂಜೆ ಮಾಡಿದ್ದು. ಅದಾದಮೇಲೆ ಹೊಸ ಮನೆ ಕಟ್ಸಿದ್ಮೇಲೆ ಇದೆ ಮೊದಲನೇ ಸಲ ಮನೆಯಲ್ಲಿ ಪೂಜೆ ನಡೀತಿರೋದು. ಸೊ ಅದ್ರ ತಯಾರಿ ನಡೀತಾ ಇದೆ. ಈಗ ಸ್ವಲ್ಪ ಕಚ್ಚಬೇಕಲ್ಲ, ಅಷ್ಟು ಇಷ್ಟಪಟ್ಟು. ನಾವೀಗ ಶಿವಮೊಗ್ಗದಲ್ಲಿ ದುರ್ಗಿ ಗುಡಿಗೆ ಬಂದಿದ್ದೀವಿ, ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ. ಅರಿಶಿನ ಕುಂಕುಮ ಕೊಡೋಕ್ಕೆ ಬಳೆಗಳು, ಹಾಗೆ ದೇವ್ರ ಪೂಜೆಗೆ ಬೇಕಾಗಿರೋ ಕೆಲವೊಂದು ಐಟಮ್ಸು ಅದೆಲ್ಲ ಇಲ್ಲಿ ಸಿಗುತ್ತೆ ಅಂಥೇಳಿ ಇಲ್ಲಿ ಬಂದಿದ್ದೀವಿ. ಇದಾದಮೇಲೆ ನಾವು ಗೋಲ್ಡ್ ಶಾಪಿಂಗಿಗೆ ಅಂತ ಹೋದ್ವಿ. ಇದು ಸರ್ಪ್ರೈಸಿಂಗ್ ಆಗಿತ್ತು. ಅತ್ತೆ ಒಂದು ಗೋಲ್ಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಂತೆ. ಸೊ ಅಲ್ಲಿ ಹೋಗಿ ಒಂದು ಗೋಲ್ಡ್ ಜ್ಯುವೆಲ್ರಿ ಏನಾದರೂ ತೊಗೊಂಡು ಬರೋಣ ಅಂತ ಕರ್ಕೊಂಡೋದ್ರು. ಇದು ಆರೊಳ್ಳಿ ಜ್ಯುವೆಲರ್ಸ್ ಅಂತ ಇದೆಯಲ್ಲ ದುರ್ಗಿಗುಡಿಯಲ್ಲಿ, ಅಲ್ಲಿ ಹೋಗಿ ತೊಗೊಂಡಿದ್ದು. ಅತ್ತೆ ನನಗಿದನ್ನು ಗಿಫ್ಟ್ ಮಾಡಿದ್ರು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸ್ವಾತಿ, ನಾನು ಅತ್ತೆ ಮೂವರು ಸೇರಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ವಿ. ನಿಮಗೆ ಹೇಗನ್ನಿಸ್ತು ಈ ಡಿಸೈನು, ನೆಕ್ಲೆಸ್ಸು, ಇಯರಿಂಗ್ಸ್ ಎಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಅಲ್ಲಿ ಫೋಟೋಸು ವೀಡಿಯೋಸು ತೆಗೆಯೋದು ಅಲೋ ಇರಲಿಲ್ಲ. ಸೊ ನಾನು ಶಾಪಿಂಗ್ ಮಾಡಬೇಕಾದ್ರೆ ತೆಗ್ದಿರೋ ವಿಡಿಯೋನ ಅವರು ಅಲ್ಲೇ ಡಿಲೀಟ್ ಮಾಡಿಸ್ಬಿಟ್ರು. ಅಷ್ಟು ಸ್ಟ್ರಿಕ್ಟು ಅಲ್ಲಿ, ಕ್ಯಾಮ್ರಾಸ್ ಎಲ್ಲ ಅಲೋನೇ ಇಲ್ಲ. ಸೊ ನಾನು ಮನೆಗೆ ಬಂದಮೇಲೆ ನಿಮಗೆ ನಾವು ಯಾವುದು ಫೈನಲಿ ಸೆಲೆಕ್ಟ್ ಮಾಡಿದ್ವಿ ಅದನ್ನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾವು ಬರ್ತಾ ದಾರಿಯಲ್ಲಿ ನೆಂಚ್ಕೊಳ್ಳೋಕ್ಕೆ ಅಂತ ವಡೆ ಬೋಂಡ ಎಲ್ಲ ತಂದಿದ್ವಿ. ಅನ್ನ ಸಾರು ಬೋಂಡ ಜೊತೆ ನೆಂಚ್ಕೊಂಡು ತಿಂದ್ವಿ. ಎಲ್ರದ್ದು ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಅಟ್ಟದ ಮೇಲಿಂದ ಕೆಲವು ಐಟಮ್ಸ್ ತೆಗಿಬೇಕಿತ್ತು. ಪೂಜೆಗೆ ಮಂಟಪನ ಮಾಡಿ ಅದರಲ್ಲಿ ದೇವ್ರನ್ನ ಕೂರಿಸ್ಬೇಕು. ಸೊ ಆ ಮಂಟಪದ ಐಟಮ್ಸ್ ಎಲ್ಲ ಇಲ್ಲಿತ್ತು. ಸೊ ಮಾವ ಮೇಲತ್ತಿ ಎಲ್ಲ ಮಂಟಪದ ಐಟಮ್ಸ್ ಎಲ್ಲ ತೆಗ್ತಾ ಇದ್ದಾರೆ. ಅದನ್ನೆಲ್ಲ ಜೋಡಿಸಿಟ್ಕೋತಾ ಇದ್ದೀವಿ, ಯಾಕಂದರೆ ನೆಕ್ಸ್ಟ್ ಡೇ ಇದನ್ನೆಲ್ಲ ನಾವು ತೊಗೊಂಡು ಊರಲ್ಲಿರೋ ಹೊಸ ಮನೆಗೆ ಹೋಗಬೇಕು ಅದಕ್ಕೆ. ಸೊ ಚರಿತ್ತು ಮತ್ತು ಸಮ್ಯಕ್ ಇಬ್ಬರೂ ಫ್ರೂಟ್ಸ್ ತಿಂತಾ ಇದ್ದಾರೆ. ಅವರಿಬ್ರಿಗೂ ಫ್ರೂಟ್ಸ್ ಅಂದರೆ ಫೇವ್ರೆಟು. ಚರಿತ್ ನೋಡಿ 2 ವೆರೈಟಿ ಸಿಕ್ಬಿಟ್ಟಿದೆ ಇವತ್ತು. ವಾಟರ್ ಮೆಲನ್ ಮತ್ತು ಬನಾನಾ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಡೇ ನಮ್ಮದು ಬಟ್ಟೆಗಳು ಹಾಗೆ ಬೇಕಾಗಿರೋ ಎಸೆನ್ಷಿಯಲ್ ಐಟಮ್ಸು ಮಕ್ಕಳದು ಎಲ್ಲನೂ ಪ್ಯಾಕ್ ಮಾಡಿ ಇಲ್ಲಿಟ್ಟಿದ್ದೀವಿ. ಕಾರ್ತಿಕ್ ಒಂದೊಂದೇ ಐಟಮ್ನ ತೊಗೊಂಡೋಗಿ ಕಾರಲ್ಲಿ ಜೋಡಿಸ್ತಿದ್ದಾರೆ. ತುಂಬ ಅಂದರೆ ತುಂಬಾ ಸಾಮಾನಿತ್ತು. ಕಾರ್ನ ಎಷ್ಟು ಲೋಡ್ ಮಾಡಿಟ್ಟಿದ್ದಾರೆ ಅಂದರೆ ನಮಗೆ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಅಷ್ಟೊಂದು ಸಾಮಾನು ಆಗಿಬಿಟ್ಟಿತ್ತು. ಇನ್ನೊಂದು ಕಾರ್ನ ನಾವು ಊರಲ್ಲೇ ಪಾರ್ಕ್ ಮಾಡಿ ಬಂದಿದ್ವಲ್ಲ, ಆ ಕಾರು ಇದ್ದಿದ್ದರೆ ಇನ್ನೊಂದು ಸ್ವಲ್ಪ ಲಗೇಜ್ನ ಆರಾಮಾಗಿ ಇಟ್ಕೊಂಡು ತೊಗೊಂಡೋಗ್ಬೋದಿತ್ತು ಅಂತ ಅನಿಸ್ತು. ಬಟ್ 2 ವೀಲರ್ ಕೂಡ ಬೇಕಾಗಿತ್ತು ನಮಗೆ. ಕಾರ್ ಇದ್ದಿದ್ರೆ 2 ವೀಲರ್ ತೊಗೊಂಡೋಗೋರು ಯಾರೂ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಮಾವ, ನಾನು 2 ವೀಲರಲ್ಲಿ ಇನ್ನೊಂದು ಸ್ವಲ್ಪ ಸಾಮಾನು ತೊಗೊಂಡು ಬರ್ತೀನಿ, ನೀವು ಇಷ್ಟು ಸಾಮಾನು ತೊಗೊಂಡು ಹೋಗಿರಿ ಅಂತೇಳಿ ನಮಗೆ ಕಳಿಸಿದ್ರು. ಸೊ ನಾವೀಗ ಊರಿಗೆ ಹೊರಟಿದ್ದೀವಿ. ಊರಲ್ಲಿ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆಗೆ ಅಲಂಕಾರ ಅದೆಲ್ಲ ಸ್ಟಾರ್ಟ್ ಮಾಡಬೇಕು. ಇಷ್ಟೊಂದು ಸಾಮಾನು ನಮ್ಮ ಕಾರಲ್ಲಿ ತೊಗೊಂಡು ಹೋಗ್ತಿರೋದು ಪ್ರಾಬಬ್ಲಿ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೊ ಫೈನಲಿ ನಾವು ಊರಲ್ಲಿರೋ ನಮ್ಮ ಮನೆಗೆ ರೀಚ್ ಆದ್ವಿ. ಮಕ್ಕಳು ಕೂಡ ಇಲ್ಲಿ ಬಂದರೆ ತುಂಬ ಖುಷಿ ಪಡ್ತಾರೆ, ಯಾಕಂದರೆ ಅವ್ರಿಗೆ ಹೊರಗಡೆ ಕಾಂಪೌಂಡಲ್ಲಿ ಇಷ್ಟೊಂದು ಜಾಗ ಸಿಗುತ್ತೆ ಆಟ ಆಡೋಕ್ಕೆ. ಬಾಲ್ ಆಟ, ಸೈಕಲ್ ಆಟ, ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಅವರು ಇಲ್ಲಿ. ಸಮ್ಮು ಯಾಕೆ ಎದ್ದೇಳಿ ಹೋಗಿ. ಅಲ್ಲಿ ಸಾಮಾನೆಲ್ಲ ಲೋಡ್ ಮಾಡಿದ್ದಾಯಿತು. ಈಗ ಇಲ್ಲಿ ಬಂದು ಇಳಿಸ್ತಿದ್ವಿ. ಎಲ್ಲರೂ ಸೇರಿ ಸಾಮಾನು ಇಳಿಸ್ತಾನೆ ಇದ್ದೀವಿ. ಆದರೂ ಎಷ್ಟು ಇಳಿಸಿದ್ರೂ ಸಾಮಾನುಗಳು ಖಾಲಿನೇ ಆಗ್ತಿರ್ಲಿಲ್ಲ. ನೋಡ್ತಿದ್ದೀರಲ್ಲ, ಇನ್ನೂ ಡಿಕ್ಕಿ ತುಂಬ ಹಾಗೆ ಇದೆ ಎಷ್ಟು ಸಾಮಾನು ಇಳಿಸಿದ ಮೇಲೂ. ಫೈನಲಿ ಲಗೇಜೆಲ್ಲ ಇಳಿಸಿದ್ದಾಯಿತು. ಈಗ ಮನೆಯೆಲ್ಲ ಒಂದು ರೌಂಡ್ ಡಸ್ಟಿಂಗ್ ಮಾಡಿ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸಮ್ಯಕ್ಕೂ ನೋಡಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಕ್ಲೀನಿಂಗ್ ಮಾಡೋದಕ್ಕೆ. ನಾವು ಕ್ಲೀನಿಂಗ್ ಮಾಡ್ತಿದ್ದಾಗೇ ಮಾವ ಮತ್ತು ಕಾರ್ತಿಕು ಇನ್ನೊಂದು ಸ್ವಲ್ಪ ತರಕಾರಿ ಸಾಮಾನುಗಳು ಅದೆಲ್ಲ ತರಕ್ಕೆ ಹೋಗಿದ್ರು. ಕೆಲವೊಂದು ಫ್ರೆಶ್ಶಾಗೆ ತಂದು ಫ್ರೆಶ್ಶಾಗಿ ಯೂಸ್ ಮಾಡೋ ಅಂಥದ್ದು, ಅದನ್ನು ಇಲ್ಲೇ ತೊಗೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಡೇ ಭಟ್ರು ಬಂದಾಗ ಅದನ್ನು ಯೂಸ್ ಮಾಡ್ಕೋತಾರೆ ಅಂತ ಪ್ಲ್ಯಾನ್ ಮಾಡಿದ್ದು. ಫೈನಲಿ ಎಲ್ಲರೂ ಸೇರಿ ಡಸ್ಟಿಂಗು, ಕ್ಲೀನಿಂಗು, ಮಾಪಿಂಗು ಎಲ್ಲ ಆಯಿತು. ಎಲ್ಲರೂ ಸೇರಿ ಮಾಡಿದ್ದಕ್ಕೆ ಎಲ್ಲ ಬೇಗ ಆಗೋಯ್ತು. ಸಂಜೆ ಆರಾಮಾಗಿ ಎಲ್ಲರೂ ಕಾಂಪೌಂಡಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ನಾನು ಚರಿತಿಗೆ ಅಲ್ಲೇ ಕುತ್ಕೊಂಡು ಫ್ರೂಟ್ಸ್ ಎಲ್ಲ ಸುಲ್ಕೊಡ್ತಾ ಇದ್ದೆ. ಈ ಥರ ವಾತಾವರಣ, ಈ ಥರ ಸೀನ್ಗಳು ನಿಮಗೆ ನೋಡೋಕ್ಕೆ ಸಿಗೋದು ಹಳ್ಳಿಗಳಲ್ಲಿ ಮಾತ್ರನೇ. ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಯಲ್ಲಿ ಮನೆಗಳಲ್ಲಿ ಯಾವಾಗಲೂ ಬಾಗಿಲು ಮನೆಯಲ್ಲೇ ಇರ್ತೀವಿ. ಬಟ್ ಇಲ್ಲಿ ಈ ಥರ ಜಾಗಕ್ಕೆ ಬಂದಾಗ ಎಲ್ಲರ ಮನೆ ಡೋರು ಓಪನ್ ಇರುತ್ತೆ. ಯಾರ ಮನೆಗೆ ಯಾವಾಗ ಬೇಕಾದರೂ ಹೋಗ್ಬೋದು.
ನಮ್ಮನೆ ಸುತ್ತಮುತ್ತ ವಾತಾವರಣ ಎಷ್ಟು ಪೀಸ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ನಾಳೆನೇ ಪೂಜೆ ಇರೋದು. ಇವತ್ತು ಸಂಜೆಯಿಂದನೇ ಮನೆಗೆ ಎಲ್ಲರೂ ರಿಲೇಟಿವ್ಸು, ನೇಬರ್ಸು ಎಲ್ಲರೂ ಬಂದಿದ್ದಾರೆ. ಏನೇನು ಮಾಡ್ತಿದ್ದೀವಿ, ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ. ಸೊ ಎಲ್ರಿಗೂ ಇವತ್ತು ಊಟಕ್ಕೆ ಮುದ್ದೆ ಮಾಡ್ತಿದ್ದಾರೆ ಅತ್ತೆ. ಮುದ್ದೆ ಮಾಡೋಕ್ಕೆ ಅಂತ ಇಲ್ಲಿ ಪರ್ಟಿಕ್ಯುಲರಾಗಿ ಪಾತ್ರೆ ಇರಲಿಲ್ಲ. ಸೊ ದೊಡ್ಡದಾಗಿ ಏನಾದರೂ ಅಗಲವಾದ ಬೇಕಿತ್ತು ಅಂತೇಳಿ ಬಾಣಲಿಯಲ್ಲಿ ಮಾಡ್ತಿದ್ದಾರೆ ಅತ್ತೆ. ಹಾಗೇನೆ ಅವ್ರಿಗೆ ಮೆಷರ್ಮೆಂಟು ಅದು ಇದು ಏನು ಬೇಕಾಗಲ್ಲ. ಹಾಗೆ ಪಾತ್ರೆನೂ ಅಷ್ಟೇ, ಯಾವ ಪಾತ್ರೆ ಆದರೂ ಇರಲಿ, ಯಾವ ಇಂಗ್ರೀಡಿಯೆಂಟ್ ಆದರೂ ಇರಲಿ, ಎಲ್ಲೇ ಇದ್ರೂ ಯಾವ ಸಿಚುವೇಷನಲ್ಲಿದ್ದರೂ ಏನಾದರೂ ಅಡುಗೆ ಮಾಡಿಬಿಡ್ತಾರೆ, ತಕ್ಷಣಕ್ಕೆ ಮಾಡಿಬಿಡ್ತಾರೆ. ಒಂಚೂರು ಒಂಥರ ಟೆನ್ಷನ್ ಮಾಡ್ಕೊಳ್ಳಲ್ಲ, ಏನಿಲ್ಲ, ಹೇಗಿದ್ದರೂ ಹೆಂಗೋ ಒಂದು ಮ್ಯಾನೇಜ್ ಮಾಡಿಬಿಡ್ತಾರೆ. ಇಲ್ಲೆಲ್ಲರೂ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಊಟ ಆದ ತಕ್ಷಣ ಪೂಜೆಗೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ಬಿಫೋರ್ ತೋರಿಸ್ತಾ ಇದ್ದೀನಿ, ಅಲಂಕಾರಕ್ಕೂ ಮುಂಚೆ ಮನೆ ಹೇಗೆ ಕಾಣ್ತಾ ಇದೆ, ಅಲಂಕಾರ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೆ ನೋಡಿದ್ರೆ ಐಡಿಯಾ ಸಿಗುತ್ತೆ ಅಂತ. ಟಿ ವಿ ನಮಗೆ ಡೆಕೋರೇಷನ್ಗೆ ಅಡ್ಡ ಬರ್ತಿತ್ತು. ಸೊ ಟಿ ವಿ ಎತ್ತಿ ಫಸ್ಟಿಗೆ ಪ್ಯಾಕ್ ಮಾಡಿಸಿ ಮೇಲೆ ಎತ್ತಿಡಿಸ್ಬಿಟ್ವಿ. ಅದಾದಮೇಲೆ ನಾವು ಅಲಂಕಾರ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಚಿಕ್ಕ ಮಾವ ಚಿಕ್ಕತ್ತೆ ಎಲ್ಲರೂ ಅವರು ಕೂಡ ಬಂದಿದ್ದರು. ಮಾವ ನಮಗೆಲ್ಲ ಗೈಡ್ ಮಾಡ್ತಾಯಿದ್ರು, ಹೇಗೆ ಮಾಡಿದ್ರೆ ಹೇಗೆ ಕಾಣುತ್ತೆ, ಚೆನ್ನಾಗಿ ಕಾಣುತ್ತಾ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ನಾವು ಅದನ್ನು ಫಾಲೋ ಮಾಡಿಕೊಂಡು ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ವಿ. ಈಗ ಹೊರಗಡೆನೂ ಕೂಡ ಸ್ವಲ್ಪ ಅರೇಂಜ್ಮೆಂಟ್ ಮಾಡೋದಿದೆ. ಒಳಗಡೆ ನಾವು ಸಿಂಪಲ್ಲಾಗಿ ಈ ರೀತಿ ಒಂದು ಗ್ರೀನ್ ಕಲರ್ ಸಾರಿ ಇತ್ತು, ಅದನ್ನು ಬ್ಯಾಕ್ ಡ್ರಾಪಿಗೆ ಅಂತ ಹಾಕಿ ಅದ್ರ ಮೇಲೆ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಏನು ಬರುತ್ತೆ, ನಿಮಗಿದು ಮೀಶೋದಲ್ಲಿ ಅಮೆಝಾನಲ್ಲಿ ಎಲ್ಲ ಸಿಗುತ್ತೆ. ಅಷ್ಟರಲ್ಲಿ ಬಾಡಿಗೆಗೆ ಅಂತ ತರಿಸಿರೋವಂಥ ಪಾತ್ರೆಗಳು, ಹಾಗೆ ಡೈನಿಂಗಿಗೆ ಅಂದರೆ ಊಟಕ್ಕೆ ಅರೇಂಜ್ ಮಾಡೋಕ್ಕೆ ಟೇಬಲ್ಸು, ಚೇರ್ಸು ಇದು ಕೂಡ ಎಲ್ಲ ಬಂದು ಅದನ್ನೆಲ್ಲ ಇಳಿಸಿ ಟೆರೆಸ್ ಮೇಲೆ ಊಟಕ್ಕೆ ಅರೇಂಜ್ ಮಾಡ್ತಿರೋದು. ಸೊ ಅಲ್ಲಿ ಎಲ್ಲ ಅರೇಂಜ್ ಮಾಡಿಡ್ತಾ ಇದ್ದಾರೆ. ಹಾಗೆ ಪಾತ್ರೆಗಳನ್ನು ಕೂಡ ಭಟ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಇಡ್ಸ್ಕೊತಾ ಇದ್ದಾರೆ. ಮಕ್ಕಳನ್ನ ಇಟ್ಕೊಂಡು ಹೇಗಪ್ಪ ಇದನ್ನೆಲ್ಲ ಮಾಡೋದು ಅಂತ ಅನಿಸ್ತಾ ಇತ್ತು. ಬಟ್ ಸ್ವಲ್ಪ ತೊಂದರೆ ಕೊಟ್ಟರು. ಬಟ್ ಸ್ಟಿಲ್ ವಿ ಮ್ಯಾನೇಜ್ ಟು ಕಂಪ್ಲೀಟ್ ದ ಟಾಸ್ಕ್. ಆನ್ ಮಾಡಿ ಈಗ ಆಫ್ ಮಾಡಿ ಸೊ ದೇವ್ರನ್ನ ಎಲ್ಲಿ ಕೂರಿಸ್ತಿದ್ದೀವೋ ಅದ್ರ ಬ್ಯಾಕ್ಗ್ರೌಂಡಿಗೆ ಅರೇಂಜ್ಮೆಂಟ್ ಮಾಡಿದ್ದಾಗಿದೆ ಡೆಕೋರೇಷನ್ನು. ಈಗ ಹೊರಗಡೆ ಸ್ವಲ್ಪ ತೋರಣಕ್ಕೆ ಅಂತ ಮಾವಿನದು ಎಲೆಯಿಂದ ಕಟ್ಟಿದ್ರು. ಅದ್ರ ಮಧ್ಯದಲ್ಲಿ ಈ ರೀತಿ ಹಾರಾನ ಹಾಕಿದ್ರೆ ಇನ್ನೂ ಸ್ವಲ್ಪ ಗೆಟಪ್ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದನ್ನೆಲ್ಲ ಹಾಕೋದಕ್ಕೆ ಅಂತ ನಮಗೆ ಲಂಕೇಶ್ ಹೆಲ್ಪ್ ಮಾಡ್ತಿದ್ದಾನೆ. ಲಂಕೇಶ್ ಕಾರ್ತಿಕ್ ಕಸಿನ್ ಬ್ರದರ್ ಮಗ. ಸೊ ನಿಮಗೆ ನಾನು ಬಿಫೋರ್ ತೋರಿಸಿದ್ನಲ್ಲ, ಹೊರಗಡೆ ತುಂಬ ಸಿಂಪಲ್ ಆಗಿತ್ತು. ಈಗ ಸ್ವಲ್ಪ ಬಾಳೆಕಂದು ಮತ್ತು ತೋರಣ, ಈಗ ಹಾರ ಎಲ್ಲ ಹಾಕಿದ್ಮೇಲೆ ಗೆಟಪ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಎಲ್ಲ ಸೆಟಪ್ಪು, ಅರೇಂಜ್ಮೆಂಟು ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈಗ ಹೊರಗಡೆದೆಲ್ಲ ಚೆನ್ನಾಗಾಗಿದೆ. ಹಾಗೆ ಬಾಗಿಲಿಗೂ ಕೂಡ ತೋರಣ ಮತ್ತು ಹಾರದಿಂದ ಎಲ್ಲ ಅಲಂಕಾರ ಮಾಡಿದ್ದಾಗಿದೆ. ಇದ್ರಲ್ಲಿ ಬರೀ ವೈಟ್ ಆರಿಸ್ಕೊಡ್ಬೇಕು, ಅವರಿಗೆ ಎಲ್ಲ ಆರಿಸ್ಕೊಡ್ಬೇಕು. ಇನ್ನೂ ಈಗ ಮಂಟಪ ಸೆಟಪ್ ಮಾಡ್ತಿದ್ದಾರೆ. ಸೆಟಪ್ ಆದಮೇಲೆ ಅದಕ್ಕೂ ಕೂಡ ಅಲಂಕಾರ ಮಾಡಬೇಕಾಗಿದೆ. ಮಂಟಪ ಸೆಟಪ್ ಆಗೋವರೆಗೂ ಸ್ವಲ್ಪ ಟೈಮ್ ಇತ್ತು. ಇಲ್ಲಿ ಚಿಕ್ಕತ್ತೆ ಮತ್ತು ನಮ್ಮ ಮಾವ ಇದ್ದಾರಲ್ಲ, ಅವ್ರ ದೊಡ್ಡಕ್ಕ ಇಬ್ಬರೂ ಸೇರಿ ಕಂಕಣನ ರೆಡಿ ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ಹೇಗೆ ಮಾಡೋದು ಅಂತೇಳಿ ಕಲ್ತ್ಕೊಂಡು ನಾನು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಂಕಣಗಳನ್ನ ರೆಡಿ ಮಾಡಿಕೊಟ್ಟೆ. ಈ ಮಂಟಪಕ್ಕೆ ವುಡನ್ ಬೇಸ್ ಇದೆ, ಹಾಗೆ ಕಬ್ಬಿಣದ ರಾಡ್ಗಳನ್ನು ಈ ಥರ ಬೆಂಡ್ ಮಾಡಿ ಫ್ರೇಮ್ ಥರ ಕ್ರಿಯೇಟ್ ಮಾಡಿ ಅದು ತಂತಿಯಿಂದ ಎಲ್ಲ ನೀಟಾಗಿ ಕಟ್ಟಿ ರೆಡಿ ಮಾಡಿದ್ದಾರೆ. ಈಗ ಇದಕ್ಕೆ ನ್ಯಾಚುರಲ್ ಫ್ಲವರ್ಸಿಂದ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿಕೊಂಡು ಫುಲ್ ಫ್ರೇಮ್ಗೆ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಅದನ್ನು ನಾವು ಒಂದು ಕೆಂಪು ಕಲರ್ ಬಟ್ಟೆಯಿಂದ ಕವರ್ ಮಾಡ್ತೀವಿ. ಕೊನೆಯಲ್ಲಿ ಕಲರ್ ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ಫುಲ್ ಮಂಟಪ ಈಗ ರೆಡಿಯಾಗಿದೆ. ಬೆಳಗ್ಗೆ ಎದ್ದ ಮೇಲೆ ದೇವ್ರನ್ನ ಇದರಲ್ಲಿ ಕೂರಿಸೋದು. ಸೊ ನಿಮಗೆ ಈ ಡೆಕೋರೇಷನ್ನು ಹೇಗನ್ನಿಸ್ತು, ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ.
ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.